ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರಿಗೆ. ನಾನು ನಿಮ್ಮ ಪ್ರೀತಿಯ ವಿಠ್ಠಲ್ ರತ್ನಾಕರ್. ನಾನು ಇವತ್ತು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ರಾಮದುರ್ಗದ ಬೆಟ್ಟದ ತುದಿಯಲ್ಲಿ ಇರುವ ಶಿವನ ಮೂರ್ತಿಯ ದರ್ಶನ ಮಾಡಲು ಹೋಗಿದ್ದೇನೆ. ಅಶೋಕವನದ ಈ ವನದೇವತೆಯ ಪ್ರಕೃತಿಯ ಮಡಿಲಲ್ಲಿ ಶಿವನ ಮೂರ್ತಿ ಕಣ್ತುಂಬಿಕೊಳ್ಳಲು ಹಾಗೂ ಅದರ ಸೌಂದರ್ಯವನ್ನು ಸವಿಯಲು ನಾವು ಹೋಗಿದ್ವಿ. ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ನಿರ್ಮಿತವಾದ ಈ ದೇವಸ್ಥಾನ. ಇಲ್ಲಿ ಸಾಯಿಬಾಬಾ ಮಂದಿರ ಸಹಿತ ನಿರ್ಮಾಣವಾಗ್ತಾ ಇದೆ. ಸುಂದರವಾದ ಗಾರ್ಡನ್, ಎತ್ತ ನೋಡಿದರತ್ತ ಪ್ರಕೃತಿ ದೇವತೆ ಬೆಟ್ಟದ ಸುತ್ತಲೂ ರಾರಾಜಿಸ್ತಾ ಇದ್ದಾಳೆ. ಈ ರಾರಾಜಿಸುವ ಬೆಟ್ಟದ ತುದಿಯಲ್ಲಿ ಪರಮೇಶ್ವರನ ಸನ್ನಿಧಿ ನೋಡಲು ಎರಡು ಕಣ್ಣುಗಳೇ ಸಾಲದು. ಸುತ್ತಲೂ ಗಾರ್ಡನ್ ವಾತಾವರಣ, ಹಚ್ಚು ಹಸಿರು. ಮೂರ್ತಿಯ ಎದುರೇ ನಂದಿ ಬಸವೇಶ್ವರನ ಮೂರ್ತಿ. ಆ ಬೃಹತ್ ಗಾತ್ರದ ಮೂರ್ತಿಯನ್ನು ನೋಡಿ ನನ್ನ ಮನದಲ್ಲಿ ಅದೇನೋ ಶಾಂತಿ. ಬಹಳ ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ, ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಮೂರ್ತಿಯ ಕೆಳಗಿನ ಭಾಗದಲ್ಲೇ ಅಶೋಕವನದ ಶ್ರೀರಾಮೇಶ್ವರ ದೇವಸ್ಥಾನವೂ ಕೂಡ ಇದೆ. ಇಲ್ಲಿ ಶಿವಲಿಂಗನ ಮೂರ್ತಿ ಪ್ರತಿಷ್ಠಾಪಿಸಿದ್ದಾರೆ. ಶಿವಲಿಂಗದ ಪ್ರತಿಷ್ಠಾಪನೆಯ ಸುತ್ತಲೂ ಹಲವು ಮೂರ್ತಿಗಳ ಪ್ರತಿಷ್ಠಾಪನೆ. ಒಂದೊಂದು ಮೂರ್ತಿಯು ತನ್ನದೇ ಆದ ವಿಭಿನ್ನತೆಯನ್ನು ಹೊಂದಿದೆ. ಪ್ರತಿ ಮೂರ್ತಿಯ ಕೆತ್ತನೆಯ ಮುಂದೆಯೂ ತನ್ನ ಇತಿಹಾಸದ ಗತವೈಭವವನ್ನು ಹೇಳುವ ಪ್ರಯತ್ನ ಪಟ್ಟಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಈ ಶಿವಮಂದಿರವನ್ನು ನಿರ್ಮಿಸಿದ್ದಾರೆ. ಶಿವನ ನಂದಿಯನ್ನು ಸಹಿತ ಬಹಳ ಸುಂದರವಾಗಿ ನೋಡುಗರಿಗೆ ಕಣ್ಮನೆ ಸೆಳೆಯುವಂತೆ ಈ ಪ್ರವಾಸಿ ತಾಣ ತನ್ನತ್ತ ಸೆಳೆಯುತ್ತದೆ. ತಾವು ಸಹಿತ ಈ ಮೂರ್ತಿಯನ್ನು ನೋಡಲು ಈ ಜಾಗಕ್ಕೆ ಒಮ್ಮೆ ಭೇಟಿ ಕೊಡಿ. ಹಾಗೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಗೂ ಆಶೀರ್ವದಿಸಿ, ನಮ್ಮನ್ನು ಬೆಳೆಸಿ.